ಆಯುಷ್ಯ, ಬಲ, ಯಶಸ್ಸು ಎಲ್ಲವನ್ನ ಕೊಡ್ತಕ್ಕಂಥದ್ದು ಆ ವನಸ್ಪತಿಯ ದೇವತೆಯಾದ ಚಂದ್ರನ ಕೈಯಲ್ಲಿರುತ್ತೆ. ಅಂತರ್ಗತನಾದ ಚಂದ್ರಾಂತರ್ಗತನಾದ ಧನ್ವಂತರಿ ರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದು ಎಂತೆಂಥ ಆ ಕಾಷ್ಟವನ್ನ ಉಪಯೋಗ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತಾರೆ. ಅಪಾಮಾರ್ಗಂ ಬಾದನಂ ವಾ ದ್ವಾದಶಾಂಗಲ ಮೌರಣಂ. ಅದು ಕಾಷ್ಟದಿಂದ ಹಲ್ಲು ತಿಕ್ಕುವಾಗ 2 ಅಂಗುಲ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. 2 ಅಂಗುಲ ಮಾತ್ರ ಇರ್ತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ. ಅಪಮಾರ್ಗದ ಕಾಷ್ಟ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥದ್ದು. ಕನಿಷ್ಠ ಅಂಗುಲಿ, ಇವತ್ತು ಕಿರುಬೆರಳಷ್ಟು ದಪ್ಪ ಇದ್ರೆ ಸಾಕು. ನಮ್ಮಲ್ಲಿ ಇಲ್ಲೆಲ್ಲ ಯಾರು ಮಾಡಲ್ಲ, ಆದರೆ ಬೇರೆ ನೀವು UP ಬಿಹಾರ್ ಕಡೆ ಹೋದರೆ ಕೆಲವು ರೈಲ್ವೆ ಸ್ಟೇಷನ್ನಲ್ಲಿ ಹಲ್ಲುಜೋ ಕಡ್ಡಿಗಳನ್ನ ಇಟ್ಕೊಂಡು ಕೂತಿರ್ತಾರೆ, ಕಂಟೆ ಅವರು. ಅದಷ್ಟೇ ಉದ್ದ ಇರುತ್ತೆ, ಅಷ್ಟೇ ದಪ್ಪನೂ ಇರುತ್ತೆ. ಆ ಕಡೆ ಜನ ಎಲ್ಲ ಅದನ್ನು ಜಜ್ಜಿ ಒಮ್ಮೆ ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ಅದನ್ನು ಅಗದು ಅದೇ ಬ್ರಷ್ ಮಾಡ್ತಿರ್ತಾರೆ. ಅವ್ರಿಗೆ ನೀವು ನೋಡ್ಬೋದು, ಅವ್ರು 60, 70, 80 ಆದರೂ ಎಲ್ಲ ಹಲ್ಲು ಚೆನ್ನಾಗೇ ಇರುತ್ತೆ. ನಾವೇ ಡೈಲಿ ತಿಂಗಳು ಒಮ್ಮೆ ಪೇಸ್ಟ್ ಚೇಂಜ್ ಮಾಡಿ, ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡಿ, ಡೈಲಿ 3 ಸತಿ ಉಜ್ಜಿದ್ರು ಕೂಡ 50ರೊಳಗೆ ಮಿನಿಮಮ್ 3, 4, 5 ಹಲ್ಲು ಡೌನ್ ಆಗಿರೋದು ಎಷ್ಟೋ ಜನಕ್ಕಿದ್ದೇ ಇದೆ. ನಾವದು ಎಷ್ಟು ನೋಡ್ಕೊಳ್ತೀವಿ ಅಷ್ಟು ಕೈ ಕೊಡುತ್ತೆ. ಎಷ್ಟು ಅದ್ರ ಪಾಡಿಗೆ ಅದನ್ನು ಬಿಡ್ತೇವೆ, ಏನು ಶಾಸ್ತ್ರದಲ್ಲಿ ವಿಹಿತವಾಗಿ ಹೇಳಿದೆಯೋ ಅದು ನಮ್ಮಷ್ಟು ಪೂರ ಇರುತ್ತೆ. ಆಶ್ಚರ್ಯ ಆಗತ್ತದು. ಇಷ್ಟನ್ನು ಮಾಡಿ ಶುಚಿ ದ್ವಾದಶ ಗಂಡೂಷೈ ನಿಷಿದ್ದಂಪಾನುವಾಸರೇ, 12 ಬಾರಿ ಗಂಡೂಷವನ್ನ ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ಬೇಕು. ಭಾನುವಾರ ಅದು ನಿಷಿದ್ಧ, ಮತ್ತೆ ಶ್ರಾದ್ದ ಮಾಡುವ ದಿನ ನಿಷಿದ್ಧ, ದ್ವಾದಶಿ ದಿನ ನಿಷಿದ್ಧ. ಅವತ್ತೆಲ್ಲ ಬದಲಿ ಮುಖ ದುರ್ವಾಸನೆ ಹೋಗುವ ಸಲುವಾಗಿ ನಿತ್ಯ ಎಷ್ಟು ಬಾರಿ ಗಂಡೂಷ ಮಾಡ್ತೀವಿ ಅದಕ್ಕೆ ಡಬಲ್ ಗಂಡೂಷ ಮಾಡಬೇಕು, 2 ಪಟ್ಟು ದ್ವಿಗುಣವಾಗಿ ಗಂಡೂಷವನ್ನು ಮಾಡಬೇಕು. ಕೈಯಲ್ಲೇ ಸ್ವಲ್ಪ ತಿಕ್ಕೊಂಡು ಚೆನ್ನಾಗಿ ಬಾಯನ್ನು ಚೆನ್ನಾಗಿ ಮುಕ್ಕಳಿಸಿ ಮಾಡಬೇಕು. ಯಾಕಂದರೆ ಏಕಾದಶಿ ದಿನ ಏನೂ ತಿನ್ನದೆ ನಿರಾಹಾರ ಉಪವಾಸ ಮಾಡಿದವ್ರಿಗಿದೆಯಲ್ಲ, ಏಕಾದಶಿನೂ ಚೆನ್ನಾಗಿ ತಿಂದಿದ್ರೆ ಬರೀ ಬಾಯಿ ಮುಕ್ಕಳಿಸಿದ್ರೆ ಏನು ಪ್ರಯೋಜನ ಇಲ್ಲ, ಅವನು ಮತ್ತೆ ಬ್ರಷ್ ಗಿಶ್ ಹಾಕೊಳ್ಳೇಬೇಕು. ಸ್ನಾನ ಅನಂತರಂ ತಾವತ್ ತರ್ಪಯೇ ತೀರ್ಥದೇವತಾ ಆಚಮ್ಯ ಪ್ರಯತ ಸಮ್ಯಕ್ ಪ್ರಾತಃ ಸ್ನಾನಂ ಸಮಾಚರೇತ್. ಆಮೇಲೆ ಆಚಮನಾದಿಗಳನ್ನು ಮಾಡಬೇಕು, ಸಮ್ಯಕ್ ಸರಿಯಾಗಿ ಸ್ನಾನವನ್ನು ಮಾಡಬೇಕಂತೆ. ಸ್ನಾನ ಮಾಡಬೇಕು ಅಂದರೆ ನಾವೆಲ್ಲ ಮಾಡೋದಾಗ್ಬಿಡ್ತಿತ್ತು, ಸರಿಯಾಗಿ ಮಾಡಬೇಕು ಅಂತಾರಲ್ಲ ಅದೇ ಬರೋದು ಪ್ರಾಬ್ಲಮ್. ಯಾಕೆಂದರೆ ಮನೆಯೊಳಗೆ ಒಂದು ಬಚ್ಚಲ ಮನೆ ಇರುತ್ತೆ, 8-10 ಜನ ಮಾಡೋರು ಇರ್ತಾರೆ, ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ. ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಪ್ರಣವಸ್ಯ ಅಂತ ಶುರು ಮಾಡಿದ್ರೆ ಕಿಟಕಿಯಿಂದ ಯಾರು ಒಳಗೆ ಬರ್ತಾರೋ ದೇವರಿಗೆ ಗೊತ್ತು. ಯಾರು ಭಾಳ ಅರ್ಜೆಂಟಲ್ಲಿ ಇರ್ತಾರೆ, ಯಾರಿಗೂ ಹೇಳಕ್ಕಾಗಲ್ಲ. ಅಂದ್ರೆ ಏನು ಮಾಡಬೇಕು ಅಂದರೆ ಬೆಳಗಿನ ಜಾವ ಹೇಳ್ಬೇಕು. ಈ ಬೆಳಗಿನ ಜಾವ ಎದ್ರೆ ಯಾರು ಹೇಳಿರಲ್ಲ, ಎಲ್ಲ ಕೆಲಸ ಆರಾಮಾಗಬೇಕು ಅಂತ ಆಸೆ ಇದ್ರೆ ಬೆಳಗಿನ ಜಾವನೇ ಹೇಳ್ಬೇಕು. 7 ಗಂಟೆ ಅದಿರೋದೇ ಹೇಳಲಿಕ್ಕೆ ಅಂತ 7 ಗಂಟೆಗೆ ಎದ್ದವ್ರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಅವನು ಪ್ರಯತ್ನ ಪೂರ್ವಕವಾಗಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡಬೇಕು. ಆಮೇಲೆ ತರ್ಪಯೇ ತೀರ್ಥದೇವತಾ, ಸ್ನಾನಾಂಗ ತರ್ಪಣ ಅಂತ. ಆಮೇಲೆ ತೀರ್ಥ ದೇವತೆಗಳು, ಎಲ್ಲಿ ನದಿಯಲ್ಲಿ ಅಥವಾ ಎಲ್ಲಿ ಸ್ನಾನ ಮಾಡಿರ್ತೀರಿ, ಎಲ್ಲಿ ಮಾಡಿದ್ರೂ ಗಂಗಾ ಯಮುನಾ ಇವರಿಗೆಲ್ಲ ನಾವು ತರ್ಪಣವನ್ನು ಕೊಡಬೇಕು, ಅವರ ಸ್ಮರಣೆ ಮಾಡಿಯೇ ಮಾಡಬೇಕು. ಸಮುದ್ರಗ ನದಿ ಸ್ನಾನಂ ಉತ್ತಮಂ ಪರಿಕೀರ್ತನಂ. ಆ ನದಿ ಸ್ನಾನದಲ್ಲಿ ಯಾವ ನದಿ ಸಮುದ್ರವನ್ನು ಸೇರುತ್ತೋ ಅದು ಬಹಳ ಉತ್ಕೃಷ್ಟವಾದದ್ದು, ಅಂಥ ನದಿಯ ಸ್ನಾನ. ಅಥವಾ ಸರೋವರ, ಬಾವಿ, ವಾಪಿ, ಕೂಪ, ಇದರ ಸ್ನಾನ ಮಧ್ಯಮಂ ಕಥಿತೈ ಬುಧೈಹಿ, ಇದು ಮಧ್ಯಮ ಸ್ನಾನ. ನೋಡಿ, ಇಲ್ಲಿ ಮುಂದೆ ಬೋರ್ವೆಲ್ಲು ನೆಲ್ಲಿ ಅಂತ ಏನು ಹೇಳಲೇ ಇಲ್ಲ. ಗೃಹೇ ಸ್ನಾನಂತೂ ಸಾಮಾನ್ಯಂ ಗೃಹಸ್ಥಸ್ಯ ಪ್ರಕೀರ್ತಿತಂ. ಮನೆಯೊಳಗೆ ಸ್ನಾನ ಮಾಡ್ತಕ್ಕಂಥದ್ದು ಇದು ಸಾಮಾನ್ಯ. ಹಿಂದಿನ ಕಾಲದಲ್ಲಿ ಮನೆಯ ಹಿಂಬದಿಯಲ್ಲೋ ಮನೆಯ ಮುಂಬದಿಯಲ್ಲೋ ಪಕ್ಕದಲ್ಲೋ ಬಾವಿ ಇರ್ತಿತ್ತು, ಮನೆಯಿಂದ ಹೊರಗೆ ಹೋಗಿ ಸ್ನಾನ ಮಾಡಿ ಬರುವ ಅಕ್ರಮ. ಈಗ ಮನೇಲಿ ಹೊರಗೋದ್ರೆ ಸ್ನಾನ ಎಲ್ಲಿ ಮಾಡೋದು, ಹೊರಗೆ ಸ್ನಾನಕ್ಕೆ ಜಾಗವೂ ಇಲ್ಲ, ಮಾಡ್ಲಿಕ್ಕೆ ಬರೋದು ಇಲ್ಲ. ಅಂದರೆ ಗೃಹಸ್ಥಾಶ್ರಮಿಯಾದವನಿಗೆ ಮನೆಯಲ್ಲಿ ಸ್ನಾನ
ಮಾಡುವಾಗ ಅಲ್ಲೇ ಗಂಗಾ ಗಂಗೇತಿಯೋ ಬ್ರೂಯಾತ್ ಅಂತ ಹೇಳಿ ನದ್ಯಭಿಮಾನಿ ದೇವತೆಗಳು ಅಂತರ್ಗತನಾದ ಭಗವಂತನ ರೂಪವನ್ನ ಚಿಂತನೆ ಮಾಡ್ತಾ ಅಂತರ್ಯಾಮಿಯಾದ ಭಗವಂತ ಇದು ನಿನಗೆ ಅಭಿಷೇಕ ಅಂತ ಮಾಡಿಕೊಂಡ್ರು ಸಾಕು. ತತಶ್ಚವಾಶಸಿ ಶುದ್ಧೆ ಶುಕ್ಲೆ ಚ ಪರಿದಾಯ ಚ, ಆಮೇಲೆ ಉತ್ತಮವಾದ ಬಿಳಿಯ ಬಣ್ಣದ ಪರಿಶುದ್ಧವಾದ ವಸ್ತ್ರವನ್ನ ಉಟ್ಕೊಳ್ಬೇಕು. ಆಮೇಲೆ ಉತ್ತರೀಯಂ ಸದಾದಾರ್ಯಂ ಬ್ರಾಹ್ಮಣೇನ ವಿಜಾನತ, ಬ್ರಾಹ್ಮಣನಾದವ ಒಂಟಿ ವಸ್ತ್ರದಲ್ಲಿ ಇರಬಾರದು, ಇನ್ನೊಂದು ವಸ್ತ್ರ ಇರಲೇಬೇಕು. ನಾವೆಲ್ಲ ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡುವಾಗ ಒಂದು ಮಡಪಂಚ ಉಟ್ಕೊಂಡಿರ್ತೀವಿ, ಒಂದು ಮಡಪಂಚ ಒಣಗಿ ಹಾಕಿರ್ತೀವಿ. ಒಂಟಿ ಪಂಚ ಉಟ್ಕೊಂಡು ಮಾಡೋದೇ ಸಂಪ್ರದಾಯ ಆಗ್ಬಿಟ್ಟಿದೆ. ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಮೈ ಮೇಲೆ ಒಂದು ವಸ್ತ್ರ ಇನ್ನೊಂದು ಇರಬೇಕು. ಎರಡು ವಸ್ತ್ರ ಇಲ್ಲದೆ ಹೋಮ ಸ್ನಾನ ಜಪ ತರ್ಪಣ ಇತ್ಯಾದಿಗಳು ಯಾವುದು ಬರೋದೇ ಇಲ್ಲ. ಒಂಟಿ ವಸ್ತ್ರ ಮಾಡಬಾರ್ದು. ಉಪವಿಶ್ಯ ಶುಚೌ ದೇಶೆ ಪ್ರಾಂಗ್ಮುಖೋ ವಾ ಉದಂಖೇ ಮುಖಃ, ಆಮೇಲೆ ಶುಚಿಯಾದ ದೇಶದಲ್ಲಿ ಕೂತ್ಕೊಳ್ಬೇಕಂತೆ. ಪೂರ್ವ ಅಥವಾ ಉತ್ತರ ದಿಕ್ಕಕ್ಕೆ ಕೂತ್ಕೋಬೇಕು. ಭೂತ್ವಾ ಬದ್ಧ ಶಿಖಃ, ಶಿಖ ಬಿಟ್ಟಿದ್ರೆ ಬಿಡಕ್ಕೆ ಇದ್ರೆ ಇದ್ದಾಗ ಬಿಟ್ಟಿದ್ರೆ ಅದನ್ನು ಗಂಟು ಹಾಕೋಬೇಕು. ಕುರಿಯಾದಂತರ್ಜಾನುರ್ಭುಜದ್ವಯಂ, ಆಚಮನ ಮಾಡುವಾಗ ತೊಡೆಯಿಂದ ಕೈ ಹೊರಗೆ ಇರಬಾರ್ದು. ಅಂತರ್ಜಾನು, ತೊಡೆಯ ಒಳಗೆ ಕೈ ಇಟ್ಕೊಂಡು ಆಚಮನ ಮಾಡಬೇಕು. ಎಲ್ಲೋ ಇಟ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಹೀಗೆ ಮಾಡಿ, ಕೆಲವು ಸತಿ ಆಚಮನ ಮಾಡ್ರಿ ಅಂದ್ರೆ ಆ ಕಡೆ ತಿರ್ಕೊಂಡು ಅಲ್ಲಿಂದಲೇ ಎಸ್ಕೊಳ್ಳೋದು ಕೆಲವರು. ಕೆಲವರು ನಾಲ್ಗೆನೆ ಹೊರಗೆ ಬಿಟ್ಬಿಟ್ಟಿರ್ತಾರೆ. ಆಚಮನ ಮಾಡಿ ಅಂತ ಅವ್ರು ಸ್ಟ್ರಾ ಮಾಡ್ಕೊಂಡು ಬಿಡ್ತಾರೆ ನಾಲ್ಗೆನ, ಸೊರ್ರಂತ ಹೇಳ್ಕೊಂಡು. ಶಬ್ದ ಬಂದ್ರೆ ಸುರ ಹೆಂಡಕ್ಕೆ ಸಮಾನ. ಅದು ಶಬ್ದ ಬರಬಾರ್ದು. ನೀರಿರೋ ಕಡೆ ನೀವು ಬರಬಾರ್ದು, ನೀವು ಇರೋ ಹತ್ರ ನೀರು ಬರಬೇಕು. ಆಚಮನ ಮಾಡ್ಬೇಕಾದ್ರೆ ಕೈಯೇ ಇಲ್ಲ ಹೋಗ್ಬೇಕಾವೇನ, ಬಾಯಿ ಕೆಳಗೆ ಬರಬಾರ್ದು. ಅದಕ್ಕೆ ಆಚಾರ್ಯ ಇವೆಲ್ಲ ಹೇಳಲೇಬೇಡಿ, ಏನು ಸುಮ್ಮನೆ ಹೇಳ ಮುಗಿಸ್ಕೊಂಡು ಪುರಾಣ ಹೇಳಿ ಅಂತ ಹೇಳಿದಿರಿ. ಇಲ್ಲಿ ಏನು ಬರ್ದಿರಿದಾರೋ ಹೇಳ್ಬಿಡ್ತೀವಿ. ಯಾವತ್ತಾರು ನಿಮಗೆ ನೆನಪಿಗೆ ಬಂದು ಮಾಡುವ ಒಂದು ಆಚಮನ ಸರಿಯಾಗಿ ಮಾಡಿಬಿಟ್ರೆ, ಕೆಲವ್ರು ಅಂತಿರ್ತಾರೆ ಅಯ್ಯೋ ಅವನಿಗೆ ಒಂದು ಆಚಮನ ಮಾಡಕ್ ಬರಲ್ಲ ಅಂತಿರ್ತಾರೆ. ಅದು ಹೇಗೆ ಅಂದ್ರೆ ಹೀಗೆ ಕ್ರಮಬದ್ಧವಾಗಿ ಒಂದು ಆಚಮನವನ್ನು ಮಾಡುವ ಯೋಗ್ಯತೆ ನಮಗಿಲ್ಲ ಅಂತ ತಿಳಿಸ್ತಾರೆ. ಯಾವತ್ತಾರು ನೆನಪು ಬಂದಾಗ ನಿಮ್ಮ ಕತ್ತು ಹೀಗೆ ಬಗ್ತಿದೆ, ಇಲ್ಲ ಆಚಾರ ಹೇಳಿದ್ರು ಅಂತ ಕೈಯ ಮೇಲೆ ತೊಗೊಂಡೋಗ ನೆನಪು ಬಂದ್ರೆ ಸಾಕು. ಹಾಗಾಗಿ ಆಚಮನ ಮಾಡುವಾಗ ಹಾಗೆ. ಆಮೇಲೆ ನೋಚಿಷ್ಟಂ, ಇನ್ನೊಂದೇನೆಂದ್ರೆ ಕೆಲವರು ಒಮ್ಮೆ ನೀರು ಹಾಕೊಂಡು ಅದನ್ನು ಹೀಗೀಗೆ ಅನ್ಕೊಂಡ್ಬಿಡ್ತಾರೆ. ಕೇಶವಾಯಸ್ವ ನಾರಾಯಣಸ್ವ ಮಾಧವಾಯಸ್ವ, ಮಹಾ ಅನ್ಯಾಯ. ಅದು ಉಚ್ಚಿಷ್ಟ ಆಗತ್ತದು, ಎಂಜಿಲ್ ನೀರು ಬರಲ್ಲ. ಇನ್ನು ಕೆಲವರು ಒಂದು ದೊಡ್ಡ ಉದ್ಧರಣೆ ಅಂದರೆ ಸಾರು ಬಡಿಸೋ ಸೌಟೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಆ ಉದ್ಧರಣೆ ಒಂದ್ಸರಿ ಕೇಶವಾಯಸ್ವ, ಅದರೊಳಗೆ ನಾರಾಯಣಸ್ವ, ಅದರೊಳಗೆ ಅದು ಉಚ್ಚಿಷ್ಟವೇ. ನೋಡ್ಲಿಕ್ಕೆ ನಗು ಬರುತ್ತೆ, ಆದರೆ ನಮ್ದೆಲ್ಲ ವಿಧಿ ಹೀಗೆ ಇರುತ್ತೆ. ಸ್ವಲ್ಪ ಯಾವ ಥರ ಕೇಳಿದ ದಿನವಾದರೂ, ಹಿಂದಿನ ದಿನ ಮುಂದಿನ ದಿನವಾದರೂ ಆರಾಧನೆ ಇದ್ದಾಗೆ, ಪೂರ್ವಾರಾಧನೆ ಉತ್ತರಾರಾಧನೆ, ಅವ 3 ದಿವಸ ಏನಾದ್ರು ನೆಟ್ಟಿಗೆ ಮಾಡಿದ್ರೆ ಅಟ್ಟೆ ಪುಣ್ಯ. ಅದರಿಂದ ಆಚಮನ ಮಾಡುವಾಗ ಅದು ಗಂಡಸಿರಲಿ ಹೆಂಗಸಿರಲಿ ಆಚಮನ ಮಾಡುವಾಗ ಈ ಕ್ರಮದಲ್ಲಿ ಮಾಡಬೇಕು. ಆಮೇಲೆ ಭುಕ್ತೋಚ್ಚಿಷ್ಟಂತೂ ವರ್ಜೆ. ಯಾರೋ ಕುಡಿದು ಬಿಟ್ಟು ನೀರನ್ನು ಇಟ್ಕೊಂಡು ಅದರೊಳಗೆ ಸಂಧ್ಯಾವನೆ ಎಲ್ಲೋ ಹೋಗಿರ್ತೀರಿ, ಅಲ್ಲಿ ನೀರು ಸಿಗಲ್ಲ, ಯಾರೋ ಕುಡ್ದಿಟ್ಟಿರ್ತಾರೆ, ಅದನ್ನೇ ಮಾಡ್ಬೇಕು. ಬಿಡಕ್ಕಿಂತೂ ಮಾಡೋದು ಒಳ್ಳೇದಲ್ವಾ ಆಚಾರ್ಯ, ಅದೇ ನೀರಿತ್ತು ಅಂತ ಹಾಗೆ ಮಾಡಿದ್ರೆಲ್ಲ ಬರಲ್ಲ. ಅದಕ್ಕೆ ಅಂತ ಪರಿಶುದ್ಧವಾದ ಒಂದು ನೀರನ್ನೇ ಸಂಗ್ರಹ ಮಾಡಿಟ್ಕೊಳ್ಬೇಕು. ಆಚಮ್ಯ ತಿಲಕಂ ಕುರ್ಯಾತ್ ಗೋಪಿ ಚಂದನ ಮೃಸ್ನಯ ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ ದಂಡಾಕಾರಂ ಪ್ರಕಲ್ಪಯೇತ್. ಆಚಮನ ಮಾಡಿ ತಿಲಕವನ್ನ ಧಾರಣೆ ಮಾಡಬೇಕು. ಅವರವರಿಗೆ ಯಾರಿಗೆ ಯಾವುದು ವಿಹಿತ ಅನ್ಸತ್ತೆ ಅವರ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಆ ತಿಲಕವನ್ನ ಧಾರಣೆ ಮಾಡೋದು. ವಿಶೇಷವಾಗಿ ಊರ್ಧ್ವ ಪುಂಡ್ರಂ ರುಜುಂ, ನೇರವಾಗಿರ್ಬೇಕು, ಊರ್ಧ್ವಗಮನವಾಗಿರ್ಬೇಕು, ಸೌಮ್ಯವಾಗಿರ್ಬೇಕು. ಕೆಲವರು ಹಚ್ಕೊಂಡಿರ್ತಾರೆ, ನೋಡಿದ್ರೆ ಭಯ ಆಗ್ಬೇಕು, ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟಿರ್ತಾರೆ, ಏನಾಗಿರುತ್ತೋ ಏನು ಕತೆ, ಕಿಟಾರದ ಕಿರ್ಚ್ಕೊಂಡ್ಬಿಡ್ಬೇಕು ಮಕ್ಕಳು ನೋಡಿದ್ರೆ. ಹಾಗೆಲ್ಲ ಎಲ್ಲ ಸೌಮ್ಯವಾಗಿರ್ಬೇಕು, ದಂಡಾಕಾರವಾಗಿರ್ಬೇಕು. ಊರ್ಧ್ವ ಪುಂಡ್ರಂ ತ್ರಿಪುಂಡ್ರಂ ವಾ ಮಧ್ಯೆ ಛಿದ್ರಂ ಪ್ರಕಲ್ಪಯೇತ್, ಮಧ್ಯದಲ್ಲಿ ಛಿದ್ರ ಇರಬೇಕು. ನಿವಸೇದೂರ್ಧ್ವ ಪುಂಡ್ರಂತೂ ಶ್ರಿಯಾ ಸಹರಿ ಸ್ವಯಂ. ಯಾರು ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡಿರ್ತಾರೆ ಅಲ್ಲಿ ಲಕ್ಷ್ಮಿಯಿಂದ ಸಹಿತನಾಗಿ ನಾರಾಯಣ ಇರ್ತಾನೆ. ತ್ರಿಪುಂಡ್ರೇ ದುರ್ಜತಿ ಸಾಕ್ಷಾತ್ ಉಮಯ ಸಹ ಸರ್ವದ ವಿನಾ ಛಿದ್ರಂತು ತತ್ಪುಂಡ್ರಂ. ಹಣೆಯಲ್ಲಿ ಕೆಲವರು ಸುಮ್ಮನೆ ಹೀಗೊಂದು ಹಚ್ಕೊಂಡು ಅದ್ರ ಮೇಲೆ ಒಂದು ಮುದ್ರೆ ಹಾಕೊಂಡು ಬಂದ್ಬಿಟ್ರೆ ಅದನ್ನ ಒದ್ದೆ ಬಟ್ಟೆಯಲ್ಲಿ ಮಧ್ಯ ಛಿದ್ರ ಮಾಡದೆ
ಸುಮ್ಮನೆ ಹೀಗೆ ಗೋಪ್ಚನ ಹಚ್ಕೊಳ್ಳೋದು, ಮತ್ತೆ ಅದರ ಮೇಲೆ ಒಂದು ಮುದ್ರೆ ಒತ್ಕೊಂಡು ಬಿಡೋದು. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಶುನ ಪಾದ ಸಮಂ ವಿದುಹು. ಶುನ ಅಂದರೆ ನಾಯಿ, ನಾಯಿ ಪಾದಕ್ಕೆ ಸಮ ಆಗುತ್ತದು. ಅಲ್ಲಿ ದೇವರು ವಾಸ ಮಾಡೋಲ್ಲ, ಕ್ರಮಬದ್ಧವಾಗಿರಬೇಕು. ಮತ್ತೆ ಆ ಗೋಪಿಚಂದನದ ಬಣ್ಣಗಳು ಹೇಳ್ತಾರೆ. ಶ್ವೇತಂ ಜ್ಞಾನಕರಂ ಪ್ರೋಕ್ತಂ, ಬಿಳಿಯ ಬಣ್ಣದ ಗೋಪಿಚಂದನ ಅದು ಜ್ಞಾನಕರ, ಜ್ಞಾನವನ್ನು ಕೊಡುವಂಥದ್ದು. ರಕ್ತಂ ವಶ್ಯಕರಂ ದೃಣಾಂ, ಕೆಂಪು ಹಣೆಯ ತಿಲಕ ವಶ್ಯಕರವಾಗಿರ್ತಕ್ಕ, ವಶೀಕರಣ ಮಾಡ್ತಕ್ಕಂಥದ್ದು. ಪೀತಂ ಸರ್ವೃದ್ಧಿದಂ ಪ್ರೋಕ್ತಂ ಅನ್ಯತ್ತು ಪರಿವರ್ಜಯೇತ್. ಪೀತ ಬಣ್ಣ, ಆ ಸಾಮಾನ್ಯವಾಗಿ ಶ್ವೇತ ಬಣ್ಣವನ್ನು ಉಪಯೋಗ ಮಾಡಬೇಕೇ ವಿನಃ ಮಿಕ್ಕಾದವನ್ನು ಮಾಡಬಾರ್ದು, ಅದನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತಾ ಇದೆ. ಶಂಖಚಕ್ರಾಧಿಕಂ ದಾರ್ಯಂ ಗೋಪಿ ಚಂದನ ಮೃಸ್ನಯ ಸರ್ವ ಪಾಪ ಕ್ಷಯಕರಂ ಪೂಜಾಂಗಂ ಪರಿಕೀರ್ತಿತಂ. ಯಾರು ಬೇಕಾದರೂ ಹಣೆಗೆ ಒಂದು ನಾಮವನ್ನು ಎಲ್ಲರೂ ಹಣೆಗೆ ಹಚ್ಕೊಳ್ಬೋದು. ಯಾರಿಗೆ ವಿಹಿತ ಅವರು ಶಂಖಚಕ್ರವನ್ನು ಧಾರಣೆ ಮಾಡಬೇಕು. ಇದು ಎಲ್ಲ ಪಾಪವನ್ನು ಕ್ಷಯ ಮಾಡ್ತಕ್ಕಂಥದ್ದು, ವಿಷ್ಣು ಪೂಜೆಗೆ ಅಂಗವಾಗಿರ್ತಕ್ಕಂಥದ್ದು. ವೈಷ್ಣವ ಲಾಂಛನವನ್ನು ಧಾರಣೆ ಮಾಡದೆ ವಿಷ್ಣು ಪೂಜೆಯನ್ನು ಮಾಡುವ ಹಾಗಿಲ್ಲ. ನೀವು ಯಾವ ಆಫೀಸ್ಗೆ ಹೋಗ್ತಿರೋ ಆಫೀಸ್ಗೆ ಸಂಬಂಧಪಟ್ಟ ಒಂದು ID ಕಾರ್ಡ್ ಇಲ್ಲದೆ ನಿಮಗೆ ಒಳಗೆ ಬಿಡಲ್ಲ, ಅದು ಸಾಮಾನ್ಯ. ಹಾಗೆ ಇದು ಭಗವಂತ ನಿಂದು ಅಂತ ತೋರಿಸ್ಲಿಕ್ಕೆ ಶಂಖಚಕ್ರಗಳು ಅವನ ದಾಸರು, ಅವನ ಪೂಜೆ ಇದೆಲ್ಲ ಅದರ ಅಂಗವಾಗಿ ಇದೆಲ್ಲ ಧಾರಣೆ ಅಂತ ತಿಳ್ಕೊಂಡು ಮಾಡ್ತಕ್ಕಂಥದ್ದು. ಶಂಖಚಕ್ರಾದಿ ಚಿನ್ನಾನಿ ದೃಶ್ಯಂತೆ ಯಸ್ಯ ವಿಗ್ರಹೇ ಮರ್ತ್ಯೋ ಮರ್ತ್ಯೋ ನ ವಿಘ್ನೇಯ ಸನಿತ್ಯಂ ಭಗವತ್ತನು. ಎಷ್ಟು ಒಳ್ಳೆ ಮಾತು ಹೇಳ್ತಾರೆ. ಯಾರ ದೇಹದಲ್ಲಿ ಶಂಖಚಕ್ರಾದಿಗಳು ಕಾಣ್ತಾ ಇದೆ ಅವನನ್ನ ಮನುಷ್ಯ ಅಂತ ತಿಳ್ಕೊಳ್ಬೇಡಿ, ಅದು ಭಗವಂತ ವಾಸ ಮಾಡುವ ರಥ ಅಂತ ತಿಳ್ಕೊಳ್ಳಿ, ಅಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಳ್ಳಿ. ಪಾಪಂ ಸುಕೃತಂ ಸುಕೃತ ರೂಪಂತು ಜಾಯತೆ ತಸ್ಯ ದೇಹಿನ ಶಂಖಚಕ್ರಾದಿ ಚಿನ್ನಾನಿ ಯೋಧಾರಯತಿ ನಿತ್ಯಶಃ. ಯಾರು ನಿತ್ಯದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ಕೊಳ್ತಾ ಇದ್ದಾರೋ ಅವರು ಮಾಡುವ ಎಲ್ಲ ಕರ್ಮಗಳು ಕೂಡ ಪಾಪಂ ಸುಕೃತ ರೂಪಂತು. ಯದ್ಯಪಿ ಅವರ ಕಡೆಯಿಂದ ಏನೋ ನಡೀತಿರುತ್ತೆ, ಆದರೆ ಅದು ಕೂಡ ಸುಕರ್ಮ ಆಗ್ಬಿಡುತ್ತಂತೆ, ಸತ್ಕರ್ಮವೇ ಆಗ್ಬಿಡುತ್ತಂತೆ. ಯಾಕಂದ್ರೆ ಭಗವಂತನ ಇಚ್ಛೆಗೆ ಬಂದರೆ ಅವನು ಏನೂ ಮಾಡ್ತಾನೆ. ಭಗವಂತನ ಚಿಹ್ನೆಯನ್ನು ಧಾರಣೆ ಮಾಡುವವರು ಏನಾದರೂ ಅಪ್ಪಿ ತಪ್ಪುಗಳು ಅವರಿಂದ ನಡೆದರೂ ಕೂಡ ಭಗವಂತ ಅದನ್ನು ಗಮನ ಮಾಡದೆ ಅವರಿಗೆ ಅನುಗ್ರಹವನ್ನೇ ಮಾಡ್ತಾ ಇದ್ದಾನೆ. ನಾರಾಯಣಾಯುಧೈರ್ನಿತ್ಯಂ ಚಿನ್ನಿತೋ ಯಸ್ಯ ವಿಗ್ರಹ ಪಾಪಕೋಟಿಯುತಸ್ಯಾಪಿ ತಸ್ಯ ಕಿಂ ಕುರುತೆ ಯಮಃ. ನಾರಾಯಣನ ಆಯುಧಗಳನ್ನು ಯಾರು ಧಾರಣೆ ಮಾಡಿರ್ತಾರೆ ನೋಡಿ, ಇಲ್ಲೊಂದು ಶಬ್ದ ಇದೆ, ನಿತ್ಯಂ ಅಂದಿದ್ದಾರೆ. ಕೆಲವರು ಜೀವನದಲ್ಲಿ ವರ್ಷಕ್ಕೆ 2 ಬಾರಿ ಮಾತ್ರ ಹಚ್ಕೊಳ್ತಾರೆ, ಒಂದು ಅಪ್ಪನ ತಿಥಿ, ಇನ್ನೊಂದು ಅಮ್ಮನ ತಿಥಿ, ಇನ್ಯಾವತ್ತೂ ಹಚ್ಕೊಳ್ಳೋದು. ಅವ್ರಿಗೆ ಹೇಳಿಲ್ಲ, ಇದು ನಿತ್ಯಂ, ನಿತ್ಯದಲ್ಲಿ ಧಾರಣೆ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ. ಅವನೊಳಗೆ ಬೇಕಾದ ಪಾಪಗಳಿದ್ರೂ ಕೂಡ ಯಮದೂತರು ಏನು ಮಾಡ್ಲಿಕ್ಕಾಗಲ್ಲ ಅಂತ ಹಣೆ ಒಳಗಿದ್ರೆ. ಶ್ರದ್ಧೆಯಿಂದ ಹಚ್ಚಿದ್ರೆ, ಮೋಸ ಮಾಡ್ಲಿಕ್ಕೆ ಹಚ್ಚಿದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಮುದ್ರಾ ಗೋಪಿಚಂದ್ರನ ಇದಾಯಿತು. ಇದಾದ ಮೇಲೆ ಪ್ರಾಣಾಯಾಮಂ ತತ ಕೃತ್ವ ಸಂಧ್ಯಾವಂದನಮಾಚರೇತ್. ಪ್ರಾಣಾಯಾಮ ಮಾಡಬೇಕು. ಇವತ್ತು ಪ್ರಾಣಾಯಾಮ ಅದು ಯೋಗ ಕ್ಲಾಸ್ಗೆ ಹೋಗಿ ಮಾಡೋದು ಅಂತ ಹಾಗೇನಿಲ್ಲ ರೀ. ನಿಜವಾಗಿಯೂ ಸಂಧ್ಯಾವಂದನೆ ಮಾಡಿಬಿಟ್ರೆ ಸಾಕು, ಮಿನಿಮಮ್ 10ರಿಂದ 12 ಬಾರಿ ಪ್ರಾಣಾಯಾಮಗಳಾಗ್ಬಿಡುತ್ತೆ. ನಾವು ಮಾಡಲ್ಲ ಅಷ್ಟೇ. ಗಾಯತ್ರಿ ಜಪ ಮಾಡುವಾಗ ಪ್ರಾಣಾಯಾಮ ಇದೆ, ಅರ್ಘ್ಯ ಪ್ರದಾನಕ್ಕೆ ಪ್ರಾಣಾಯಾಮ ಇದೆ, ಆಮೇಲೆ ನಾರಾಯಣ ಅಷ್ಟಾಕ್ಷರ ಮಾಡುವಾಗ ಪ್ರಾಣಾಯಾಮ ಇದೆ, ಕೃಷ್ಣ ಷಡಕ್ಷರ ಮಾಡುವಾಗಿದೆ. ಯಾವುದೇ ಮಂತ್ರ, ಧನ್ವಂತರಿ ಮಂತ್ರ, ವೇದವ್ಯಾಸ ಮಂತ್ರ, ಯಾವುದೇ ಮಂತ್ರ ಮಾಡಬೇಕಾದರೂ ಆಯಾಯ ಮಂತ್ರಗಳಿಂದ ಮೊದಲು ಪ್ರಾಣಾಯಾಮ, ಪೂರಕ, ರೇಚಕ, ಕುಂಭಕದಲ್ಲೇ ಧ್ಯಾನ ಮಾಡಬೇಕು. ಇದೆಲ್ಲ ಕ್ರಮ ಇದೆ. ಪ್ರಾಣಾಯಾಮ ಅಂದರೆ ಶೋಧನೆ ಮಾಡ್ತಕ್ಕಂಥದ್ದು, ವಾಯುದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅಂತಹ ಪ್ರಾಣಾಯಾಮ ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಬೇಕು.
ಪೂರ್ವ ಸಂಧ್ಯಾಂ ಸನಕ್ಷತ್ರಾಮುಪಾಸೀತ ಯಥಾ ವಿಧಿಹಿ. ನೋಡಿ ಇಲ್ಲಿ ಬಹಳ ವಿಶೇಷ. ಈ ಸಂಧ್ಯಾ ವಂದನೆ ಮಾಡುವಾಗ ನಕ್ಷತ್ರಗಳಿರುವಾಗ ಮಾಡಬೇಕಂತ. ಯಾವ ಸಂಧ್ಯಾ ವಂದನೆ? ಸಾಯಂಕಾಲದ್ದಲ್ಲ, ಬೆಳಗಿನ ಸಂಧ್ಯಾ ವಂದನೆ. ಪೂರ್ವ ಅಂದರೆ ಬೆಳಗ್ಗೆ, ಬೆಳಗ್ಗಿನ ಸಂಧ್ಯಾ ವಂದನೆಯನ್ನ ಸನಕ್ಷತ್ರಮುಪಾಸೀತ, ಇನ್ನೂ ಅಲ್ಲಲ್ಲಿ ನಕ್ಷತ್ರ ಚೆನ್ನಾಗಿ ಕಾಣ್ತಾ ಇರಬೇಕಾಗಿ ಮಾಡಬೇಕು. ಆಮೇಲೆ ಗಾಯತ್ರೀಂ ಅಭ್ಯಸೇತ್ವ ಯಾವದಾದಿತ್ಯ ದರ್ಶನಂ, ಸೂರ್ಯ ಉದಯ ಆಗುವ ತನಕ ಗಾಯತ್ರಿಯನ್ನ ಜಪ ಮಾಡಬೇಕು. ಒಂದಿನ ಮಾಡಿದ ನೆನಪು ನಂಗಿಲ್ಲ, ಬಹಳ ಕಷ್ಟ. ಶಾಸ್ತ್ರದಲ್ಲಿ ಎಷ್ಟು ಹೇಳುತ್ತೆ. ಒಂದಿನ ವಾದೀಂದ್ರ ವಿಜೇಂದ್ರ ಸ್ವಾಮಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಲಮೇಕ ದಿನಂ ಅಂತಾರೆ. ಒಂದು ದಿನ ಶಾಸ್ತ್ರದಲ್ಲಿ ಹೇಳಿದಂತೆ ನಡೆಯುವ ಹಾಗೆ ನೀನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಬೆಳಗಿನ ಜಾವ 4:15 ಎದ್ರೆ ಸೂರ್ಯೋದಯ 6:00 ಅಂತಿದ್ರೆ ಈ ಹೇಳಿದ್ದೆಲ್ಲ 1/1 ಮಾಡುವಾಗ ನಿಮಗೆ 1000 ಗಾಯತ್ರಿ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಉಳಿಯತ್ತೆ. ಸೂರ್ಯೋದಯಕ್ಕೆ ನೀವು 1000 ಮಾಡೋಕ್ಕೂ ಸೂರ್ಯೋದಯ ಆಗೋಕ್ಕೂ ಸರಿ ಹೋಗುತ್ತೆ. ಅಂತ ಸಂಧ್ಯಾ ವಂದನೆ ಮಾಡಬೇಕು. ಆಮೇಲೆ ಉಪಸ್ಥಾಯ ಕೃತಾಂಜಲಿ, ಸಂಧ್ಯಾ ಗಾಯತ್ರಿ ಜಪ ಆದಮೇಲೆ ಉಪಸ್ಥಾನ, ದಿಕ್ಕ ದೇವತೆಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಕೈ ಮುಗಿಬೇಕಂದ್ರೆ ಕೈ ಮುಗಿತಾ ಪ್ರಾಚ್ಛೇದಸೆ ಅಚ್ಚ ದೇವತಾ ಯೇ ತಸ್ಯಾಂ ಪ್ರತಿವಸಂದಿ ಹೇತಾಭ್ಯಶ್ಚ ನಮೋ ನಮಃ, ಕೈ ಮುಗಿದು ಮಾಡ್ಬೇಕು. ಕೆಲವರು ಕೂತ್ಕಡನೆ ಹೀಗೀಗೆಲ್ಲ ಅಂದ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ನಿಂತ್ಕೊಂಡೆ ದೇವರು ಶಕ್ತಿ ಕೊಟ್ಟಾಗ, ಕೈಕಾಲು ಗಟ್ಟಿ ಇದ್ದಾಗ ಆ ದಿಗ್ದೇವತೆಗಳಿಗೆಲ್ಲ ಎದ್ದು ನಿಂತು ಗೌರವವನ್ನು ತೋರಿಸ್ಬೇಕು. ಆತ್ಮಪಾದೌ ತಥಾ ಭೂಮೌ ಸಂಧ್ಯಾ ಕಾಲೇ ಅಭಿವಾದಯೇತ್. ಇಷ್ಟೆಲ್ಲ ಆದಮೇಲೆ ಭೂಮಿ ಸ್ಪರ್ಶ ಮಾಡಿ ಸಂಧ್ಯಾ ಸಮಯದಲ್ಲಿ ಅಭಿವಾದನವನ್ನು ಮಾಡಬೇಕು. ಯಸ್ಯ ಸ್ಮೃತ್ಯೇತಿ ಮಂತ್ರೇಣ ಯದೂನಾಂ ಪರಿಪೂರಯೇತ್. ಉಳಿದದ್ದನ್ನು ಸ್ಮೃತ್ಯಾಚ ಇತ್ಯಾದಿ ಮಂತ್ರಗಳನ್ನು ಹೇಳಿ ಏನೆಲ್ಲ ನ್ಯೂನತೆಗಳಾಗಿರುತ್ತೆ ಮಾಡುವಾಗ. ಸ್ಮೃತ್ಯ ಒಳಗೆ ಇಷ್ಟೇ ಬರೋದು, ಯಾವ ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮಾತ್ರದಿಂದ ಮಾಡಿದ ಕರ್ಮದ ಒಳಗಿನ ಎಲ್ಲ ಲೋಪಗಳನ್ನು ಕೂಡ ಪರಿಪೂರ್ಣ ಮಾಡ್ತಾನೋ ಅಂತ ಭಗವಂತ ನಿನ್ನ ಸ್ಮರಣೆ ಮಾಡಿ ಈ ಕರ್ಮವನ್ನ ನಿನಗೆ ಅರ್ಪಣೆ ಮಾಡಿದ್ದೀನಿ ಅಂತ ಹೇಳೋದೇ ಯಸ್ಯ ಸ್ಮೃತ್ಯಾಚನಾ ಮುಕ್ತ್ಯ ತಪೋ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂಯಾತು ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅಪೂರ್ಣವಾದ ನನ್ನ ಕರ್ಮವನ್ನ ಭಗವಂತ ನಿನ್ನ ನಾಮಸ್ಮರಣೆ ಮಾಡಿದ್ದೇನೆ, ನಿನ್ನ ನಾಮ ಸಂಕೀರ್ತನೆ ಮಾಡಿದ್ದೇನೆ, ನಿನ್ನ ಹೆಸರನ್ನ ತಗೊಂಡಿದ್ದೇನೆ, ಇದನ್ನು ಪರಿಪೂರ್ಣವನ್ನಾಗಿ ಮಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು. ದಿವಸಸ್ಯಾದಿಮೇ ಭಾಗೆ ಕೃತಮೇಕದುದೀರಿತಂ. ಬ್ರಾಹ್ಮಣ ಈ ಪ್ರಕಾರವಾಗಿ ಸಂಧ್ಯಾ ಕರ್ಮವನ್ನು ಪ್ರಾತಃ ಕಾಲದ ಪೂರ್ವ ಭಾಗದಲ್ಲಿ ಮಾಡಬೇಕು. ಆಮೇಲೆ ನಿತ್ಯದ ದೇವರ ಪೂಜೆ, ಏವಂ ಕ್ರಿಯಾಂ ಕೃತ್ವಾ ನಿತ್ಯಾಂ ಹರಿಪೂಜಾಂ ಸಮಾಚರೇತ್. ದೇವರ ಪೂಜೆಗೆ ಅವನು ಸಿದ್ಧ ಆಗ್ಬೋದು. ಕೆಲವರು ಪೂಜೆ ಗೀಜೆ ಎಲ್ಲ ಮಾಡಿ ಆಮೇಲೆ ನಿಧಾನಕ್ಕೆ ಸಂಧ್ಯಾವನ ಮಾಡಿ ಸೂರ್ಯ ಬಂದು ಎಷ್ಟೋ ಹೊತ್ತಾಗಿರುತ್ತೆ. ಯಾವುದು ಮೊದಲು ಮಾಡಬೇಕೋ ಅದನ್ನು ಮೊದಲು ಮಾಡಬೇಕ್ರಿ, ಆ ಕ್ರಮ ಅದು. ಸಂಧ್ಯಾವಂದನೆ ಮಾಡಿದಾನೆ ಅಂದರೆ ಮುಂದೆ ಪೂಜೆಗೆ ಅವನಿಗೆ ಅಧಿಕಾರ ಬರುತ್ತೆ. ಹರಿಪೂಜಾಂ ಉಪಲಿಪ್ತೆ ಶುಚೌ ದೇಶೇ ನಿಯತೋ ವಾಗ್ಯತ ಶುಚಿ. ಉಪಲಿಪ್ತ ಅಂದರೆ ದೇವರ ಪೂಜೆ ಮಾಡುವ ಸ್ಥಳವನ್ನ ಶುದ್ಧ ಮಾಡಬೇಕಂತೆ. ಶುದ್ಧ ಮಾಡೋದು ಅಂದರೆ ಕಸ ಗುಡಿಸೋದು ಅಲ್ಲ, ಕಸ ಗುಡಿಸಿರ್ಬೇಕು, ಸಾರಿಸಿರ್ಬೇಕು, ಸಾರಿಸಿದ ಮೇಲೆ ಮತ್ತೆ ಸಾರಿಸ್ಬೇಕಂತೆ. ಮತ್ತೊಮ್ಮೆ ಮಂಡಲವನ್ನ ಮಾಡಬೇಕು. ವೃತ್ತಂ ವಾ ಮಂಡಲಂ ವಾ ಚತುರಸ್ರಂ ಗೋಮಯೇನ ಚ. ಗೋಮಯ ಇಲ್ಲದೆ ಮಂಡಲ ಮಾಡಿದ್ರೆ ಅಲ್ಲಿ ರಾಕ್ಷಸರ ಸನ್ನಿಧಾನ ಬರುತ್ತಂತೆ. ಬರೀ ಖಾಲಿ ನೀರಲ್ಲಿ ಬರೀ ಹೀಗೆ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ, ಗೋಮಯ ಬೇಕೇ ಬೇಕು. ಗೋಮಯ ಒಳಗೆ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಯ ಸನ್ನಿಧಾನದಿಂದ ಯುಕ್ತವಾದ ಭೂ ಪ್ರದೇಶದಲ್ಲಿ ಭಗವಂತ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಆ ನಿಟ್ಟಿನಲ್ಲಿ ವೃತ್ತಾಕಾರವಾಗಿಯೋ ಚತುರಸ್ರವಾಗಿಯೋ ಗೋಮಯದಿಂದ ಮಂಡಲವನ್ನು ಮಾಡಬೇಕು. ವಿದಾಯ ಅಷ್ಟದಳಂ ಕುರ್ಯಾ ತಂಡುಲೈ ವ್ರತ ಸಿದ್ಧಯೇ.
ಅಷ್ಟದಳ ಪದ್ಮವನ್ನ ಬರಿಬೇಕು. ನಿತ್ಯ ಪೂಜೆ ಮಾಡುವಾಗಂತೂ 8 ದಳದ ಕಮಲ ಮಿನಿಮಮ್ ರಂಗೋಲಿ ಅದನ್ನು ಹಾಕಲೇಬೇಕು. ಯಾರಿಗೆ ಬರುತ್ತೆ, ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ, ದೇವರ ಪೂಜೆ ಮಾಡುವಾಗ ಹಾಕಬೇಕಾದ ಒಂದು ಮಂಡಲ ಅಂದರೆ ಅದು ಚಕ್ರಾಬ್ಜ ಮಂಡಲ. ಪೂಜೆಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ. ಚಕ್ರಾಬ್ಜ ಮಂಡಲವನ್ನು ಏನೇನೋ ಕಲ್ತಿರ್ತಾರೆ, ರಂಗೋಲಿಯೊಳಗೆ ಇದನ್ನು ಚಕ್ರಾಬ್ಜ ಮಂಡಲ ಬಿಡಿಸೋದನ್ನು ಕಲ್ತಿರ್ಬೇಕು. ನಿತ್ಯ ದೇವರಿಗೆ ಮಣೆಯ ಕೆಳಗೆ, ದೇವರ ಮಣೆ ಎಲ್ಲಿಟ್ಕೊಳ್ತಾರೆ ಅಲ್ಲಿ ಆ ಚಕ್ರಾಬ್ಜ ಮಂಡಲವನ್ನು ಬರೆದು, ಅಲ್ಲೆಲ್ಲ ಭಗವಂತನ ರೂಪಗಳಿದೆ, ಮಂಡಲದಲ್ಲಿಯೇ ಸ್ವಯಂ ಭಗವಂತನ ರೂಪ ಇದೆ, ಅದರ ಮೇಲೆ ಸಾಲಿಗ್ರಾಮಾದಿಗಳನ್ನಿಟ್ಟು ಪೂಜೆ ಮಾಡತಕ್ಕಂಥದ್ದು.